ಧರ್ಮಸ್ಥಳದಲ್ಲಿ ಸತತವಾಗಿ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಚಕಾರ ಎತ್ತದೆ ತನಿಖೆ ಮಾಡುತ್ತಿದ್ದಾರೆ. ಒಮ್ಮೆ ಕಾಡಿನ ಒಳಗೆ, ಮತ್ತೊಮ್ಮೆ ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿ, ಮತ್ತೊಂದು ಬಾರಿ ಧರ್ಮಸ್ಥಳದ ದೇವಸ್ಥಾನದ ಆವರಣದ ಒಳಗೇನೆ ರತ್ನಗಿರಿ ಬೆಟ್ಟ, ಮತ್ತೊಂದು ಕಡೆ ಪ್ರೈವೇಟ್ ಪ್ರಾಪರ್ಟಿ. ಇದೆಲ್ಲವನ್ನ ಮೀರಿ ಇದೀಗ ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣದಲ್ಲೇನೆ ಮತ್ತೊಂದು ಜಾಗವನ್ನ ಈತ ಗುರುತಿಸುವ ಸಾಧ್ಯತೆ ಇದೆಯಂತೆ. ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಈ ಮುಸುಕುದಾರಿ ದೂರುದಾರ ಏನ್ ಹೇಳ್ತಾನೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಹಾಗೆ ಮಾಡುವ ಅನಿವಾರ್ಯತೆ ಕೂಡ ಎಸ್ಐಟಿ ಅಧಿಕಾರಿಗಳಿಗಿದೆ. ಯಾಕಂದ್ರೆ ಕೋರ್ಟ್ ಹಾಗೆ ಸರ್ಕಾರದಿಂದ ಆದೇಶ ಇರೋದು ಹಾಗೇನೆ. ಇದೆಲ್ಲದರ ನಡುವೆ ಯಾವಾಗ ಪ್ರತಿದಿನ ಕಳೆದಂತೆ ಈ ಪ್ರಕರಣಕ್ಕೆ ಸಾಕ್ಷ್ಯಗಳು ಅನ್ನೋದು ಏನು ಸಿಗ್ತಾ ಇಲ್ವೋ ಅಲ್ಲಿಗೆ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದರಲ್ಲೂ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಭಕ್ತ ಗಣದಲ್ಲಿ, ಹಿಂದೂ ಸಮಾಜದಲ್ಲಿ ಆಕ್ರೋಶ ಹಾಗೆ ಸಹನೆಯ ಕಟ್ಟೆ ಕೂಡ ಒಡಿತಾ ಇದೆ. ಇನ್ ಕೇಸ್ ಈ ಮುಸುಕುದಾರಿ ದೂರುದಾರ ಹೇಳಿದಂತೆ ಧರ್ಮಸ್ಥಳದ ಆವರಣದಲ್ಲಿ ಶವಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಸಿಗದೆ ಹೋದ್ರೆ ಈತನನ್ನ ಗಲ್ಲಿಗೇರಿಸಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಕೂಡ ಇವತ್ತು ಹಿಂದೂ ಸಮಾಜ ಮಾತನಾಡುವ ಹಂತಕ್ಕೆ ಹೋಗಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. 14 ದಿನ ಮುಗಿತು, ಆದ್ರೂ ಕೂಡ ಅಗ್ಯೂ ಕಾರ್ಯ ಮುಗಿಯೋ ಹಂತಕ್ಕೆ ಬಂದೇ ಇಲ್ಲ. ರತ್ನಗಿರಿ ಸಿಗಲಿಲ್ಲ ಬುರುಡೆ, ಕಲ್ಲೇರಿ ಸಿಗಲಿಲ್ಲ ಮೂಳೆ, ದೇವಸ್ಥಾನದ ಆವರಣ ಪ್ರದೇಶದ ಒಳಗೂ ಕೂಡ ಶೋಧ ಆಯಿತು, ಅಲ್ಲೂ ಸಿಗಲಿಲ್ಲ. ಇದೀಗ ನಾವು ಈ ಹೆಡ್ಲೈನ್ ನಲ್ಲಿ ಹೇಳಿದಂತೆ ಈ ದೃಶ್ಯ ಮೂವಿ ಅದನ್ನ ಮೀರ್ಸೋ ರೇಂಜ್ಗೆ ನಡೀತಾ ಇದೆ ಈ ಸ್ಥಳ ಗುರುತಿಸುವಿಕೆ ಹಾಗೆ ಉತ್ಖನನ ಕಾರ್ಯ. ಪೊಲೀಸ್ ಠಾಣೆ, ಧರ್ಮಸ್ಥಳದ ಪೊಲೀಸ್ ಠಾಣೆ ಆವರಣವೇ ಮುಂದಿನ ಸ್ಪಾಟ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಈಗ ಗುರುತಿಸಿರುವ 13 ಅಲ್ಲ, ಅದರ ಜೊತೆಯಲ್ಲಿ ಬಗೆದಿರುವ ಹೆಚ್ಚುವರಿಯಾಗಿ 7 ಅಲ್ಲ, ಇನ್ನು 30-40 ಜಾಗ ತೋರಿಸ್ತೀನಿ, ಅದನ್ನೂ ಕೂಡ ತೋಡಿ ಅಂತ ಹೇಳಿ ಈ ಮುಸುಕುದಾರಿ ಆಗ್ರಹಿಸಿದ್ದಾನಂತೆ. ಇದೆಲ್ಲದರ ನಡುವೆ ಇವತ್ತು ಈ ಪ್ರಕರಣದಲ್ಲಿ ಮತ್ತೋರ್ವ ಹೊಸ ದೂರುದಾರ ಸಂಖ್ಯೆ 3 ಆತ ಕೂಡ ಹೊರಬಂದಿದ್ದಾನೆ, ಮತ್ತೊಂದಷ್ಟು ಆರೋಪ ಮಾಡ್ತಿದ್ದಾನೆ. ಇದೆಲ್ಲವನ್ನ ಅತ್ಯಂತ ತಾಳ್ಮೆಯಿಂದ ಸಹಿಸಿಕೊಂಡು ಕೆಲಸ ಮಾಡ್ತಾ ಇದೆ ಎಸ್ಐಟಿ ಟೀಮ್. ಆದ್ರೆ ಇದೆಲ್ಲದರ ನಡುವೆ ಉದ್ಭವ ಆಗ್ತಾ ಇರೋ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಈ ಸಮಾಧಿ ಒಳಗೆ ನಿಜವಾಗ್ಲೂ ಕೂಡ ರಹಸ್ಯ ಅನ್ನೋದು ಇದೆಯಾ ಅಥವಾ ಇವೆಲ್ಲವೂ ಕೂಡ ಕಟ್ಟುಕತೆನಾ ಅಂತ ಹೇಳಿ ಹೊಸ ದೂರುದಾರ ತುಕಾರಾಮ್ ಇವತ್ತು ಬಂದು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ, ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ. ಏನ್ ಮಾತನಾಡಿದ್ದಾರೆ ಗಮನಿಸಿ. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ, ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ, ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು. ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಕಾಡು ಗ್ರಾಮ ಅದೇ ಕಾಡು ಮಾತ್ರ, ಅರಣ್ಯ ಪ್ರದೇಶ. ಹೌದೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರ ಪರಿಚಯ ಇಲ್ಲ ನಂಗೆ, ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ ಇಲ್ಲ. ನಾವು ನೋಡಿ 3-4 ಜನ ಇದ್ರು. ಹೌದೌದು. ನಾವು ಒಂದು ಅವರ ಮುಖ ಇದನ್ನ ಸರ ನೋಡ್ಲಿಕ್ಕೆ ಹೋಗಿಲ್ಲ. ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಏನು ಆಗಿ ಸತ್ತೋದ್ರು ಏನಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹಾಕಿದ್ದನ್ನು ನೋಡಿದ್ದೇನೆ, ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ, ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು. ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಕಾಡು ಗ್ರಾಮ ಅದೇ ಕಾಡು ಮಾತ್ರ, ಅರಣ್ಯ ಪ್ರದೇಶ. ಹೌದೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರ ಪರಿಚಯ ಇಲ್ಲ ನಂಗೆ, ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ ಇಲ್ಲ. ನಾವು ನೋಡಿ 3-4 ಜನ ಇದ್ರು. ಹೌದೌದು. ನಾವು ಒಂದು ಅವರ ಮುಖ ಇದನ್ನ ಸರ ನೋಡ್ಲಿಕ್ಕೆ ಹೋಗಿಲ್ಲ.
ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಧರ್ಮಸ್ಥಳದಲ್ಲಿ ಸತತವಾಗಿ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಚಕಾರ ಎತ್ತದೆ ತನಿಖೆ ಮಾಡ್ತಿದ್ದಾರೆ. ಒಮ್ಮೆ ಕಾಡಿನ ಒಳಗೆ, ಮತ್ತೊಮ್ಮೆ ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿ, ಮತ್ತೊಂದು ಬಾರಿ ಧರ್ಮಸ್ಥಳದ ದೇವಸ್ಥಾನದ ಆವರಣದ ಒಳಗೇನೆ ರತ್ನಗಿರಿ ಬೆಟ್ಟ, ಮತ್ತೊಂದು ಕಡೆ ಪ್ರೈವೇಟ್ ಪ್ರಾಪರ್ಟಿ. ಇದೆಲ್ಲವನ್ನ ಮೀರಿ ಇದೀಗ ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣದಲ್ಲೇನೆ ಮತ್ತೊಂದು ಜಾಗವನ್ನ ಈತ ಗುರುತಿಸುವ ಸಾಧ್ಯತೆ ಇದೆಯಂತೆ. ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಈ ಮುಸುಕುದಾರಿ ದೂರುದಾರ ಏನ್ ಹೇಳ್ತಾನೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಹಾಗೆ ಮಾಡುವ ಅನಿವಾರ್ಯತೆ ಕೂಡ ಎಸ್ಐಟಿ ಅಧಿಕಾರಿಗಳಿಗಿದೆ. ಯಾಕಂದ್ರೆ ಕೋರ್ಟ್ ಹಾಗೆ ಸರ್ಕಾರದಿಂದ ಆದೇಶ ಇರೋದು ಹಾಗೇನೆ. ಇದೆಲ್ಲದರ ನಡುವೆ ಯಾವಾಗ ಪ್ರತಿದಿನ ಕಳೆದಂತೆ ಈ ಪ್ರಕರಣಕ್ಕೆ ಸಾಕ್ಷ್ಯಗಳು ಅನ್ನೋದು ಏನು ಸಿಗ್ತಾ ಇಲ್ವೋ ಅಲ್ಲಿಗೆ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದರಲ್ಲೂ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಭಕ್ತ ಗಣದಲ್ಲಿ, ಹಿಂದೂ ಸಮಾಜದಲ್ಲಿ ಆಕ್ರೋಶ ಹಾಗೆ ಸಹನೆಯ ಕಟ್ಟೆ ಕೂಡ ಒಡಿತಾ ಇದೆ. ಇನ್ ಕೇಸ್ ಈ ಮುಸುಕುದಾರಿ ದೂರುದಾರ ಹೇಳಿದಂತೆ ಧರ್ಮಸ್ಥಳದ ಆವರಣದಲ್ಲಿ ಶವಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಸಿಗದೆ ಹೋದ್ರೆ ಈತನನ್ನ ಗಲ್ಲಿಗೇರಿಸಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಕೂಡ ಇವತ್ತು ಹಿಂದೂ ಸಮಾಜ ಮಾತನಾಡುವ ಹಂತಕ್ಕೆ ಹೋಗಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. 14 ದಿನ ಮುಗಿತು, ಆದ್ರೂ ಕೂಡ ಅಗ್ಯೂ ಕಾರ್ಯ ಮುಗಿಯೋ ಹಂತಕ್ಕೆ ಬಂದೇ ಇಲ್ಲ. ರತ್ನಗಿರಿ ಸಿಗಲಿಲ್ಲ ಬುರುಡೆ, ಕಲ್ಲೇರಿ ಸಿಗಲಿಲ್ಲ ಮೂಳೆ, ದೇವಸ್ಥಾನದ ಆವರಣ ಪ್ರದೇಶದ ಒಳಗೂ ಕೂಡ ಶೋಧ ಆಯಿತು, ಅಲ್ಲೂ ಸಿಗಲಿಲ್ಲ. ಇದೀಗ ನಾವು ಈ ಹೆಡ್ಲೈನ್ ನಲ್ಲಿ ಹೇಳಿದಂತೆ ಈ ದೃಶ್ಯ ಮೂವಿ ಅದನ್ನ ಮೀರ್ಸೋ ರೇಂಜ್ಗೆ ನಡೀತಾ ಇದೆ ಈ ಸ್ಥಳ ಗುರುತಿಸುವಿಕೆ ಹಾಗೆ ಉತ್ಖನನ ಕಾರ್ಯ. ಪೊಲೀಸ್ ಠಾಣೆ, ಧರ್ಮಸ್ಥಳದ ಪೊಲೀಸ್ ಠಾಣೆ ಆವರಣವೇ ಮುಂದಿನ ಸ್ಪಾಟ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಈಗ ಗುರುತಿಸಿರುವ 13 ಅಲ್ಲ, ಅದರ ಜೊತೆಯಲ್ಲಿ ಬಗೆದಿರುವ ಹೆಚ್ಚುವರಿಯಾಗಿ 7 ಅಲ್ಲ, ಇನ್ನು 30-40 ಜಾಗ ತೋರಿಸ್ತೀನಿ, ಅದನ್ನೂ ಕೂಡ ತೋಡಿ ಅಂತ ಹೇಳಿ ಈ ಮುಸುಕುದಾರಿ ಆಗ್ರಹಿಸಿದ್ದಾನಂತೆ. ಇದೆಲ್ಲದರ ನಡುವೆ ಇವತ್ತು ಈ ಪ್ರಕರಣದಲ್ಲಿ ಮತ್ತೋರ್ವ ಹೊಸ ದೂರುದಾರ ಸಂಖ್ಯೆ 3 ಆತ ಕೂಡ ಹೊರಬಂದಿದ್ದಾನೆ, ಮತ್ತೊಂದಷ್ಟು ಆರೋಪ ಮಾಡ್ತಿದ್ದಾನೆ. ಇದೆಲ್ಲವನ್ನ ಅತ್ಯಂತ ತಾಳ್ಮೆಯಿಂದ ಸಹಿಸಿಕೊಂಡು ಕೆಲಸ ಮಾಡ್ತಾ ಇದೆ ಎಸ್ಐಟಿ ಟೀಮ್. ಆದ್ರೆ ಇದೆಲ್ಲದರ ನಡುವೆ ಉದ್ಭವ ಆಗ್ತಾ ಇರೋ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಈ ಸಮಾಧಿ ಒಳಗೆ ನಿಜವಾಗ್ಲೂ ಕೂಡ ರಹಸ್ಯ ಅನ್ನೋದು ಇದೆಯಾ ಅಥವಾ ಇವೆಲ್ಲವೂ ಕೂಡ ಕಟ್ಟುಕತೆನಾ ಅಂತ ಹೇಳಿ ಹೊಸ ದೂರುದಾರ ತುಕಾರಾಮ್ ಇವತ್ತು ಬಂದು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ, ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ. ಏನ್ ಮಾತನಾಡಿದ್ದಾರೆ ಗಮನಿಸಿ. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ, ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು. ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಕಾಡು ಗ್ರಾಮ ಅದೇ ಕಾಡು ಮಾತ್ರ ಅರಣ್ಯ ಪ್ರದೇಶ. ಹೌದೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರ ಪರಿಚಯ ಇಲ್ಲ ನಂಗೆ, ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ. ಇಲ್ಲ, ನಾವು ನೋಡಿ 3-4 ಜನ ಇದ್ರು. ಹೌದೌದು. ನಾವು ಒಂದು ಅವರ ಮುಖ ಇದನ್ನ ಸರ ನೋಡ್ಲಿಕ್ಕೆ ಹೋಗಿಲ್ಲ. ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಏನು ಆಗಿ ಸತ್ತೋದ್ರು ಏನಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ, ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ನಾವು ಹೋಗುದಿಲ್ಲ. ಯಾಕೆ ಸುಮ್ನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಅಂದ್ರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ? 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು. ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಕಾಡು ಗ್ರಾಮ ಅದೇ ಕಾಡು ಮಾತ್ರ ಅರಣ್ಯ ಪ್ರದೇಶ. ಹೌದೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರ ಪರಿಚಯ ಇಲ್ಲ ನಂಗೆ,
ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ ಇಲ್ಲ. ನಾವು ನೋಡಿ 3-4 ಜನ ಇದ್ರು. ಹೌದೌದು, ನಾವು ಒಂದು ಅವರ ಮುಖ ಇದನ್ನು ಸರ ನೋಡ್ಲಿಕ್ಕೆ ಹೋಗಿಲ್ಲ. ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ?